ಮಾಹಿತಿ ಮಾಧ್ಯಮಕ್ಕೆ ಸ್ವಾಗತ. ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಸಪೋರ್ಟ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಷಯಗಳ ಬಗ್ಗೆ ಮಾತಾಡ್ತಾ ವಿಷಯನ ತಿಳಿಸ್ಕೊಡ್ತಿದ್ದೀನಿ. ಡೈಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಜಾಬ್ ಬಗ್ಗೆ ಅಥವಾ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಏನಪ್ಪ ವಿಷಯ ಅಂತಂದರೆ, ಈಗಾಗಲೇ ತಂಬೈನಲ್ಲಿ ನೋಡಿರೋ ಪ್ರಕಾರ ಮುಜಿಬುರ್ ರೆಹಮಾನನ್ನು KKR ಆ್ಯಂಡ್ CSK ಬಿಡ್ ಮಾಡೋ ಮುಖಾಂತರ KKR ಪಾಲಾದರೆ 2 ಕೋಟಿಗೆ. ಆದರೆ ಇದೀಗ ಹೊಸದಾಗಿ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ವಿಷಯ ಅಂತಂದರೆ, ಮುಜಿಬುರ್ ರೆಹಮಾನನ್ನು IPLನಿಂದ ಬ್ಯಾನ್ ಮಾಡಲಾಗಿದೆ ಅಥವಾ ಅವರನ್ನು ಕಾಂಟ್ರಾಕ್ಟಿಂದ ತೆರವುಗೊಳಿಸಲಾಗಿದೆ. ಯಾಕಪ್ಪ ವಿಷಯ ಅಂದರೆ, ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳನ್ನ ನಡೆಯುತ್ತಿರುವಂತಹ ಹಲ್ಲೆಗಳು ಮತ್ತು ಕೊಲೆಗಳನ್ನು ಪರಿಗಣಿಸಿ ಮುಜಿಬುರ್ ರೆಹಮಾನನ್ನು BCCI ತೆರವುಗೊಳಿಸಿದೆ ಅಂತ ಹೇಳಬಹುದು. ಇದರ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ KKR. ಈಗಾಗಲೇ ಮುಜಿಬುರ್ ರೆಹಮಾನನ್ನು ಬದಲಿಗೆ ಬೇರೆ ಪ್ಲೇಯರನ್ನು ಟ್ರೇಡ್ ಮಾಡ್ಕೋಬೋದು ಅಥವಾ ಬೇರೆ ಪ್ಲೇಯರ್ನ ತಗೋಬೋದು ಅಂತ ಮಾಹಿತಿ ಬಂದಾಗಿದೆ. ಮುಜಿಬುರ್ ರೆಹಮಾನ್ ಈ IPLನಲ್ಲಿ ಇರೋದಿಲ್ಲ ಹಾಗೂ ದೇಶವನ್ನು ಪ್ರತಿನಿಧಿಸುವ ಈ ಬಾಂಗ್ಲಾದೇಶ ಆಟಗಾರರನ್ನು ತೆರವುಗೊಳಿಸಬೇಕಂತ ಈಗಾಗಲೇ ಚರ್ಚೆ ನಡೀತಿದೆ. ಈ ಮಾಹಿತಿ ಇಷ್ಟವಾಗಿದ್ದರೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್ ಫ್ರೆಂಡ್ಸ್.